ಈ ದಿನ ದೇವರ ವಾಕ್ಯವನ್ನು ಧ್ಯಾನಿಸುವುದಕ್ಕಾಗಿ ಆರಿಸಿಕೊಂಡಂತ ದೇವರ ವಾಕ್ಯ ಯೆರೆಮೀಯನ ಪ್ರವಾದನೆ ಗ್ರಂಥ 17ನೇ ಅಧ್ಯಾಯ 5ರಿಂದ ಕೆಲ ವಚನಗಳು. ದೇವರನ್ನು ನಂಬುವವರಿಗೂ ಮನುಷ್ಯರನ್ನು ನಂಬುವವರಿಗೂ ಇರ್ತಕ್ಕಂಥ ತಾರತಮ್ಯ, ದೇವರನ್ನು ನಂಬತಕ್ಕಂಥ ಮಕ್ಕಳಿಗೂ ಮತ್ತು ಮನುಷ್ಯರನ್ನು ನಂಬತಕ್ಕಂಥವರಿಗೆ ಇರ್ತಕ್ಕಂಥ ವ್ಯತ್ಯಾಸದ ವಿಷಯದಲ್ಲಿ ಈ ದಿನ ದೇವರನ್ನ ಮಟ್ಟಿಗೆ ಮಾತಾಡುವಂತವನಾಗಿದ್ದಾನೆ. ಯೆಹೋವನು ಹೀಗೆನ್ನುತ್ತಾನೆ, ಮಾನವ ಮಾತ್ರದವರಲ್ಲಿ ಭರವಸೆವಿಟ್ಟು ನರಜನ್ಮದವರನ್ನು ತನ್ನ ಭುಜಬಲವೆಂದು ತಿಳಿದು ಯೆಹೋವನನ್ನು ತೊರೆಯುವ ಮನಸ್ಸುಳ್ಳವನು ಶಾಪಗ್ರಸ್ತನು. ದೇವರ ವಾಕ್ಯ ಇದನ್ನ ಹೇಳ್ತಾ ಇದೆ. ಕರ್ತನಲ್ಲಿ ಪ್ರಿಯರೇ, ಮಾನವ ಮಾತ್ರದವರಲ್ಲಿ ಭರವಸವಿಟ್ಟು, ನರಜನ್ಮದವರಲ್ಲಿಯೇ ಭರವಸವಿಟ್ಟು, ನರಜನ್ಮದವರಲ್ಲಿಯೇ ನಂಬಿಕೆ ಇಟ್ಟು, ಅವರೇ ನನ್ನ ಕಷ್ಟದಲ್ಲಿ ಸಹಾಯ ಮಾಡುತ್ತಾರೆ, ಅವರೇ ನನ್ನ ಜೊತೆ ಇದ್ರೆ ಸಾಕು, ಇಂಥ ಆಲೋಚನೆ ಉಳ್ಳಂತವರು ಎಷ್ಟೋ ಜನರಿದ್ದಾರೆ. ಅದಕ್ಕಾಗಿ ದಿನ ದೇವರ ವಾಕ್ಯ ಹೇಳ್ತಾ ಇದೆ, ಮಾನವ ಮಾತ್ರದವರಲ್ಲಿ ಭರವಸವಿಟ್ಟು ನರಜನ್ಮದವರನ್ನೇ ತನ್ನ ಭುಜಬಲವೆಂದು ತಿಳಿದು. ಇಷ್ಟೊಂದು ಜನರಿದ್ದಾರಲ್ಲ, ಸಾಕು ನನಗೆ, ಮತ್ತಾರು ಕೂಡ ಸಹಾಯಕ್ಕೆ ಬೇಕಾಗಿಲ್ಲ. ಇಷ್ಟೊಂದು ಜನ ಸ್ನೇಹಿತರಿದ್ದಾರೆ, ಇಷ್ಟೊಂದು ಜನ ಬಂಧು ಮಿತ್ರರಿದ್ದಾರೆ, ಇಷ್ಟೊಂದು ದುಡ್ಡು ಇದೆ, ಇಷ್ಟು ಆಸ್ತಿ ಇದೆ, ಇಷ್ಟು ಹೆಸರಿದೆ. ಈ ರೀತಿಯಾಗಿ ಈ ಲೋಕದ ಮೇಲೆ, ಲೋಕದಲ್ಲಿರ್ತಕ್ಕಂಥವರನ್ನು ಯಾರು ನಂಬಿ ಜೀವಿಸ್ತಾರೋ ಅವರ ವಿಷಯದಲ್ಲಿ ದೇವರ ವಾಕ್ಯ ದಿನ ಮಾತಾಡ್ತಾ ಇದೆ. ಮಾನವ ಮಾತ್ರದವರಲ್ಲಿ ಭರವಸವಿಟ್ಟು ನರಜನ್ಮದವರನ್ನು ತನ್ನ ಭುಜಬಲವೆಂದು ತಿಳಿದು ಯೆಹೋವನನ್ನು ತೊರೆಯುವ ಮನುಷ್ಯನು ಶಾಪಗ್ರಸ್ತನು. ಯಾರು ಈ ಲೋಕವನ್ನು, ಲೋಕದ ಜನರನ್ನು, ಲೋಕದಲ್ಲಿರ್ತಕ್ಕಂಥ ಆಸ್ತಿ ಪಾಸ್ತಿಗಳನ್ನು ನಂಬಿ ಯೆಹೋವನನ್ನು ಬಿಟ್ಟು ಬದುಕ್ತಾರೋ ಆ ಮನುಷ್ಯನು ಶಾಪಗ್ರಸ್ತನು ಎಂಬುದಾಗಿ ನೋಡುತ್ತಾ ಇದ್ದೇವೆ. ಒಂದು ದಿಕ್ಕಿಲ್ಲದ ಪಕ್ಷಿಗೆ ದೇವರವನನ್ನು ಹೋಲಿಸಿದ್ದಾನೆ. ಏನು ಶುಭ ಸಂಭವಿಸಿದ್ದರೂ ಕೂಡ ಅದನ್ನು ಕಾಣುವುದಿಲ್ಲ. ಯಾಕೆಂದರೆ ಅಡವಿಯಲ್ಲಿ ಜೀವಿಸ್ತಕ್ಕಂಥ ಸ್ಥಿತಿ ಅವನದಾಗಿರುತ್ತದೆ. ಕರ್ತನಲ್ಲಿ ಪ್ರಿಯರೇ, ಇನ್ನು ಕೆಲವು ಜನರ ವಿಷಯದಲ್ಲಿ ನೋಡುತ್ತೇವೆ, ಯಾವನಿಗೆ ಯೆಹೋವನೇ ಭರವಸವಾಗಿದ್ದಾನೋ, ಯಾವ ಮನುಷ್ಯನಿಗೆ ಈ ಲೋಕದ ಒಂದು ಸಹಾಯವೇ ಇಲ್ಲ, ಈ ಲೋಕದಲ್ಲಿ ಬಹಳಷ್ಟು ಸ್ನೇಹಿತರಿಲ್ಲ, ಈ ಲೋಕದಲ್ಲಿ ಸಹಾಯ ಮಾಡ್ತಕ್ಕಂಥವ್ರಿಲ್ಲ, ಅವನಿಗೆ ಸಪೋರ್ಟ್ ಮಾಡ್ತಕ್ಕಂಥವ್ರು ಯಾರು ಇಲ್ಲ, ಒಬ್ಬಂಟಿಗನಾಗಿದ್ದಾನೆ. ಆದರೂ ಕೂಡ ಯಾವನು ಯೆಹೋವನಲ್ಲಿ ನಂಬಿಕೆ ಇಟ್ಟಿದ್ದಾನೋ, ಯಾವನಿಗೆ ಯೆಹೋವನು ಭರವಸವಾಗಿದ್ದಾನೋ ಅವನು ಧನ್ಯನು. ಯಾವ ಮನುಷ್ಯನು ಈ ಲೋಕದಲ್ಲಿ ಏನು ಇಲ್ಲದೆ ಇದ್ದರೂ ಕೂಡ ದೇವರನ್ನು ನಂಬಿದ್ದಾನೋ ಆ ಮನುಷ್ಯನಿಗೆ ದೇವರೇ ಭರವಸವಾಗಿದ್ದಾನೆ. ಅಂತಹ ಮನುಷ್ಯನು ಧನ್ಯನು ಎಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಒಬ್ಬ ಮನುಷ್ಯನ ಈ ಲೋಕದಲ್ಲಿ ಬದುಕಬೇಕಾದರೆ ದುಡ್ಡಿರ್ಬೇಕು, ಒಳ್ಳೆ ಸ್ನೇಹಿತರಿರ್ಬೇಕು, ಆಸ್ತಿ ಇರಬೇಕು, ಅಂತಸ್ತಿರ್ಬೇಕು, ಕಾರ್ ಇರಬೇಕು, ಬಂಗ್ಲಾ, ಈ ರೀತಿಯಾಗಿ ಹಲವಾರು ಆಲೋಚನೆಗಳನ್ನು ಇಟ್ಟುಕೊಂಡು ಇಷ್ಟೆಲ್ಲ ಇದ್ದು ನಾವು ಸುಖವಾಗಿ ಇರಬಹುದು ಅಂತ ಆಲೋಚನೆ ಮಾಡ್ತೇವೆ. ಆದರೆ ದೇವರ ವಾಕ್ಯ ಹೇಳ್ತಾ ಇದೆ, ಯೆಹೋವನನ್ನು ತೊರೆದು ಬಿಟ್ಟು ನೀವು ಈ ಲೋಕದಲ್ಲಿ ಎಷ್ಟು ಸಂಪಾದಿಸಿದ್ದರು, ನೀನು ಲೋಕದಲ್ಲಿ ಎಷ್ಟು ಜನರು ನಿಮ್ ಜೊತೆಗಾರರಾಗಿದ್ದರು, ನೀನು ಅಡವಿಯಲ್ಲಿನ ಚಾಲಿಗೆ ಸಮಾನನಾಗಿದ್ದಿ. ದೇವರು ಮಾಡಿರ್ತಕ್ಕಂಥ ಕಾರ್ಯವನ್ನು ನೋಡದ ಹಾಗೆ ಅವನ ಬುದ್ಧಿ ಮಂಕು ಮಾಡಿಬಿಡ್ತಾನೆ. ಅವನು ಅಡವಿಯಲ್ಲಿ ವಾಸಿಸ್ತಕ್ಕಂಥ ಒಂದು ಪಕ್ಷಿಯ ಹಾಗೆ ಅಲಿಯುತ್ತಾ ಇರುತ್ತಾನೆ, ಅರಣ್ಯದ ಬೆಗ್ಗಾಡಿನಲ್ಲಿ ವಾಸಿಸುತ್ತಾನೆ. ಯಾಕೆಂದರೆ ಒಬ್ಬ ಮನುಷ್ಯನಲ್ಲಿ ಪಾಪವು ನೆಲೆಗೊಳ್ತಂದ್ರ, ಒಬ್ಬ ಮನುಷ್ಯನು ಪಾಪದಲ್ಲಿ ಬಿದ್ದು ಹೋದನಂದ್ರ, ಒಬ್ಬ ಮನುಷ್ಯನೇ ಲೋಕದಲ್ಲಿ ಲೋಕದ ಆಸ್ತಿ ಪಾಸ್ತಿಗಳನ್ನು ನೋಡಿ ಕಳೆದು ಹೋದನಂದ್ರ ಆ ಮನುಷ್ಯ ತಿರುಗಿ ದೇವರ ಕಡೆಗೆ ಬರದಂತೆ ಸೈತಾನನು ಅವನನ್ನು ಬಹಳಷ್ಟು ದೂರ ತೆಗೆದುಕೊಂಡು ಅರಣ್ಯದ ಬೆಗ್ಗಾಡಿನಲ್ಲಿ ನಡೆಸುತ್ತಾನೆ, ದೇವರಿಂದ ಬಹಳಷ್ಟು ದೂರ ನಡೆಸುತ್ತಾನೆ. ಅಂಥ ಮನುಷ್ಯನು ಶಾಪಗ್ರಸ್ತನಾಗಿದ್ದಾನೆ. ಅದಕ್ಕಾಗಿ ಕರ್ತನಲ್ಲಿ ಪ್ರಿಯರೇ, ದೇವರನ್ನು ಬಿಟ್ಟು ನಾವು ಏನು ಸಂಪಾದನೆ ಮಾಡಿದ್ರು ಎಲ್ಲವೂ ಶೂನ್ಯ. ಯೆಹೋವನಲ್ಲಿ ನಂಬಿಕೆ ಇಟ್ಟಿದ್ದಾನೋ, ಯಾವನಿಗೆ ಯೆಹೋವನು ಭರವಸವಾಗಿದ್ದಾನೋ ಅವನೇ ಧನ್ಯನು. ನಾವು ದೇವರಲ್ಲಿ ನಂಬಿಕೆ ಇಡಬೇಕು, ನಮ್ಮ ನಂಬಿಕೆಗೆ ದೇವರೇ ಭರವಸವಾಗಿರ್ಬೇಕು. ಆವಾಗ ನಾವೇ ಆ ಭಾಗ್ಯವಂತರಾಗಿರುತ್ತೇವೆ, ನಾವು ಧನ್ಯರಾಗಿರುತ್ತೇವೆ. ಯಾವ ಮನುಷ್ಯನು ದೇವರಲ್ಲಿ ನಂಬಿಕೆ ಇಟ್ಟು ದೇವರಲ್ಲೇ ಭರವಸೆ ಇಟ್ಟು ಬದುಕ್ತಾನೋ ಅಂಥ ಮನುಷ್ಯನು ಹೊಳೆಯ ದಡದಲ್ಲಿ ಒಂದು ಮರವನ್ನು ನೆಡುವುದಾದರೆ ಅದು ಯಾವ ರೀತಿಯಿಂದ ತನ್ನ ಬೇರುಗಳನ್ನು ಆ ನೀರಿನ ಕಾಲುವೆಗಳ ಬಳಿಯಲ್ಲಿ ಹರಡಿಸಿ ಯಾವ ಬೇಸಿಗೆ ಕಾಲಕ್ಕೂ ಎಂಥ ಬಿಸಿಲಿಗೂ ಎಂಥ ಧಗೆಗೂ ಕೂಡ ಭಯಪಡದಂತೆ ನಿಶ್ಚಿಂತೆಯಾಗಿ ಬೆಳೆದು ಬೇಸಿಗೆಯಲ್ಲಿಯೂ ನೀರು ಸಿಗದಂತ ಸಮಯದಲ್ಲಿಯೂ ಹಚ್ಚ ಹಸಿರಾಗಿದ್ದು ತಕ್ಕ ಸಮಯದಲ್ಲಿ ಪ್ರತಿ ವರ್ಷ ಒಳ್ಳೆ ಒಳ್ಳೆ ಫಲಗಳನ್ನು ಕೊಡುವಂತದ್ದಾಗಿದೆ. ಕರ್ತನಲ್ಲಿ ಪ್ರಿಯರೇ,
ಅದಕ್ಕಾಗಿ ನಾವು ಈ ಲೋಕದಲ್ಲಿರುವಷ್ಟು ದಿವಸ ನಾವು ಯಾರಲ್ಲಿ ನಂಬಿಕೆ ಇಟ್ಟು, ಯಾರಲ್ಲಿ ಭರವಸೆ ಇಟ್ಟು ನಾವು ಬದುಕ್ತಾ ಇದ್ದೇವೋ ಅದನ್ನು ನಾವು ನೋಡಿಕೊಳ್ಳಬೇಕು. ನಾವು ಈ ಲೋಕದವರನ್ನು ನೋಡಿ, ಲೋಕದ ಸ್ನೇಹಿತರನ್ನು ನೋಡಿ, ಲೋಕದಲ್ಲಿರ್ತಕ್ಕಂಥ ಬಂಧು ಮಿತ್ರರನ್ನು ನೋಡಿ, ಆಸ್ತಿ ಪಾಸ್ತಿಗಳನ್ನು ನೋಡಿ, ನಮಗಿರ್ತಕ್ಕಂಥ ಉದ್ಯೋಗವನ್ನು ನೋಡಿ, ನಮ್ಮಲ್ಲಿರ್ತಕ್ಕಂಥ ಆರ್ಥಿಕ ಒಂದು ಸ್ಥಿತಿಯನ್ನು ನೋಡಿ ನಾವು ಗರ್ವಪಟ್ಟು ದೇವರಿಂದ ದೂರ ಆಗಿ ಶಾಪಗ್ರಸ್ತರಾಗದಂತೆ, ಲೋಕದಲ್ಲಿ ನಮಗೆ ಏನಿಲ್ಲದೆ ಇದ್ದರೂ ಕೂಡ ಯೆಹೋವನಲ್ಲಿ ನಂಬಿಕೆ ಇಟ್ಟು ಆತನೇ ನಮ್ಮ ನಂಬಿಕೆ ಭರವಸವಾಗಿರುವುದಾದರೆ ಆ ಮನುಷ್ಯನು ಧನ್ಯನು ಎಂದು ಹೇಳುತ್ತಾರೆ. ಅಂಥ ಮನುಷ್ಯನು ಒಂದು ನೀರಾವರಿಯಲ್ಲಿ ನೆಡಲ್ಪಟ್ಟ ಮರಕ್ಕೆ ಆತನನ್ನು ದೇವರು ಹೋಲಿಸಿದ್ದಾನೆ. ಯಾವ ಮನುಷ್ಯನು ದೇವರನ್ನು ಬಿಟ್ಟು ಈ ಲೋಕವನ್ನು ನಂಬಿ ಲೋಕದವರೊಟ್ಟಿಗೆ ವಾಸಿಸುತ್ತಾ ದೇವರಿಂದ ದೂರವಾಗಿ ಬದುಕ್ತಾನೋ ಅಂತ ಮನುಷ್ಯನು ಶಾಪಗ್ರಸ್ತನು. ಮತ್ತೆ ಆ ಮನುಷ್ಯನು ಅಡವಿಯಲ್ಲಿನ ಒಂದು ಜಾಲಿಗೆ, ಒಂದು ಪಕ್ಷಿಗೆ, ಒಂದು ಅರಣ್ಯದ ಬೆಗ್ಗಾಡಿನಲ್ಲಿ ವಾಸಿಸ್ತಕ್ಕಂಥ ಒಬ್ಬ ಮನುಷ್ಯನಿಗೆ ದೇವರವನನ್ನು ಹೋಲಿಸಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ನಾವು ಇವತ್ತು ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳಬೇಕು. ನಾವು ಯಾರನ್ನು ನಂಬಿ ಬದುಕ್ತಾ ಇದ್ದೆವು? ನಾವು ಯಾರ ಮೇಲೆ ನಮ್ಮ ನಂಬಿಕೆ ಇಟ್ಟಿದ್ದೀವಿ? ತಮ್ಮ ತೋಳು ಬಲದ ಮೇಲ, ನಮ್ಮ ಆಸ್ತಿಗಳ ಮೇಲ, ನಮ್ಮ ಸ್ನೇಹಿತರ ಮೇಲ, ನಮ್ಮ ಶಕ್ತಿಯ ಮೇಲೆ, ಎದರ ಮೇಲೆ ನಾವು ಭರವಸೆ ಇಟ್ಟು ಜೀವಿಸ್ತಾ ಇದ್ದೀವಿ? ಒಂದು ವೇಳೆ ಈ ಲೋಕದಲ್ಲಿ ನಿನ್ನ ಆಸ್ತಿ ಮೇಲೆ ನಂಬಿಕೆ ಇಟ್ಟಿರ್ಬೋದು, ನಿನ್ನ ಉದ್ಯೋಗದ ಮೇಲೆ ನಿನ್ನ ಭರವಸವಿರ್ಬೋದು, ನಿನ್ನ ಬಂಧು ಮಿತ್ರರ ಮೇಲೆ ಭರವಸವಿರ್ಬೋದು, ನಿನ್ನಲ್ಲಿರ್ತಕ್ಕಂಥ ಆಸ್ತಿಯನ್ನು ನೋಡಿ ನೀನು ಗರ್ವಪಟ್ಟು ಇದು ನನ್ನನ್ನು ರಕ್ಷಿಸ್ತದೆ ಎಂದು ನೀನು ಆಲೋಚನೆ ಮಾಡ್ತಾ ಇರ್ಬೋದು. ಆದರೆ ದೇವರ ವಾಕ್ಯ ಹೇಳ್ತಾ ಇದೆ, ಯೆಹೋವನನ್ನು ತೊರೆಯುವ ಮನುಷ್ಯನು ಶಾಪಗ್ರಸ್ತನು. ದೇವರನ್ನು ಬಿಟ್ಟು ನೀನು ಎಷ್ಟು ಸಂಪಾದಿಸಿದರು, ನೀನು ಎಷ್ಟು ಘನವಂತನೆಂದು ಈ ಲೋಕದಲ್ಲಿ ಹೆಸರು ಗಳಿಸಿದರೂ ಕೂಡ ನೀನು ಶಾಪಗ್ರಸ್ತನು. ಕರ್ತನಲ್ಲಿ ಪ್ರಿಯ ದೇವರ ಮಕ್ಕಳೇ, ನಾವು ಶಾಪಗ್ರಸ್ತರಾಗಿರದಂತೆ, ನಾವು ಈ ಅರಣ್ಯದ ಬೆಗ್ಗಾಡಿನಲ್ಲಿ ವಾಸಿಸುವ ಸ್ಥಿತಿಗೆ ಬರದಂತೆ, ನಾವು ನೀರಾವರಿಯಲ್ಲಿ ನೆಡಲ್ಪಟ್ಟು ಯಾವ ಕ್ಷಮಕಾಲಕ್ಕೂ ಧಗೆಗೂ ಭಯಪಡದಂತೆ ಪ್ರತಿ ಸಮಯದಲ್ಲಿ ಹಸುರೆಲೆಯನ್ನು ಬಿಡುತ್ತಾ ಒಳ್ಳೆ ಫಲಗಳನ್ನು ಫಲಿಸುತ್ತಾ ಒಳ್ಳೆ ಸಸಿಯಾಗಿ ನಾವು ನೆಡಲ್ಪಟ್ಟು ದೇವರ ಸನ್ನಿಧಿಯಲ್ಲಿರೋಣ. ಅನೇಕರು ಯಲೋಕದಲ್ಲಿ ಇದ್ದುಕೊಂಡು ಆಸ್ತಿ ಸಂಪಾದನೆ ಮಾಡಬೇಕು, ದುಡ್ಡು ಸಂಪಾದನೆ ಮಾಡಬೇಕು, ಒಳ್ಳೆ ಹೆಸರು ಸಂಪಾದನೆ ಮಾಡಬೇಕು, ಒಳ್ಳೆ ಸ್ಥಾನಕ್ಕೆ ಏರಬೇಕು, ಜನರೆಲ್ಲ ನೋಡಿ ನಮಗೆ ಗೌರವ ಕೊಡ್ಬೇಕು, ಜನರೆಲ್ಲ ನಮ್ಮನ್ನು ನೋಡಿ ಬಹಳಷ್ಟು ರೆಸ್ಪೆಕ್ಟ್ ಕೊಡ್ಬೇಕಂತ ಬಹಳಷ್ಟು ಆಸೆ ಪಟ್ಟು ದೇವರಿಗೆ ವಿರೋಧವಾಗಿ ದೇವರಿಗೆ ಇಷ್ಟವಿಲ್ಲದ ಕೆಲಸವನ್ನು ಮಾಡಿ ಅನೇಕ ಆಸ್ತಿ ಪಾಸ್ತಿಗಳನ್ನು ಕೂಡಿಸಿಟ್ಟುಕೊಳ್ಳುತ್ತಾರೆ. ಆದರೆ ಅಂತ ಆಸ್ತಿ ಅವನನ್ನು ರಕ್ಷಿಸುವಂತದ್ದಲ್ಲ. ಕರ್ತನಲ್ಲಿ ಪ್ರಿಯರೇ, ಯಾವ ಆಸ್ತಿಯು ಒಬ್ಬ ಮನುಷ್ಯನನ್ನು ರಕ್ಷಿಸುವಂತದ್ದಲ್ಲ. ರಕ್ಷಿಸುವಂತದ್ದು ಕೇವಲ ದೇವರ ವಾಕ್ಯ. ದೇವರು ಮಾತ್ರ ನಮ್ಮನ್ನು ರಕ್ಷಿಸುವಂತವನಾಗಿದ್ದಾನೆ. ಅದಕ್ಕಾಗಿಯೇ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸೋಣ. ದೇವರ ವಾಕ್ಯಕ್ಕೆ ವಿಧೇಯರಾಗಿ ದೇವರ ಚಿತ್ತ ಏನಿದೆ ಎಂಬುದನ್ನು ತಿಳಿದುಕೊಂಡು ನಾವು ಈ ಲೋಕದಲ್ಲಿ ಜೀವಿಸುವುದಾದರೆ ನಾವು ನೀರಾವರಿಯಲ್ಲಿ ನೆಡಲ್ಪಟ್ಟು ಯಾವ ಧಗೆಗೂ ಭಯಪಡದಂತೆ ಹಸುರೆಲೆಯನ್ನು ಬಿಡುತ್ತಾ ಸದಾ ಫಲ ಕೊಡುತ್ತಾ ಇರುವ ಮರಕ್ಕೆ ಸಮಾನನಾಗಿರಬೇಕು. ದೇವರು ಪ್ರತಿಯೊಬ್ಬರ ಜೀವನದಲ್ಲಿ ಯಾವ ಕೊರತೆ ಇರಬಾರ್ದು, ಯಾವ ಕಷ್ಟ ಇರಬಾರ್ದು, ನನ್ನ ಮಕ್ಕಳು ಸುಖವಾಗಿ ಬದುಕಬೇಕು ಎಂಬುದಕ್ಕಾಗಿಯೇ ಪರಲೋಕವನ್ನು ಬಿಟ್ಟು ಈ ಲೋಕಕ್ಕೆ ಬಂದು ನಮಗೋಸ್ಕರ ಆತನು ತನ್ನ ಪ್ರಾಣವನ್ನೇ ಕೊಟ್ಟಿದ್ದಾನೆ. ಕರ್ತನಲ್ಲಿ ಪ್ರಿಯ ದೇವರ ಮಕ್ಕಳೇ, ನಾವು ತಿರುಗಿ ಪಾಪದಲ್ಲಿ ಬಿದ್ದು ಆ ಕಷ್ಟಕ್ಕೆ ಆ ನಷ್ಟಕ್ಕೆ ನಾವು ಮತ್ತೆ ಒಳಗಾಗದಂತೆ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸೋಣ. ಇದೇ ಅಧ್ಯಾಯ 11ನೇ ವಚನದಲ್ಲಿ ನೋಡುತ್ತೇವೆ, ಆಸ್ತಿಗಳನ್ನು ಅನ್ಯಾಯವಾಗಿ ಸಂಪಾದಿಸಿಕೊಂಡವನು ತನ್ನದಲ್ಲದ ಮರಿಗಳನ್ನು ಕೂಡಿಸಿಟ್ಟುಕೊಳ್ಳುವ ಕೌಜುಗ ಹಕ್ಕಿಗೆ ಸಮಾನನು. ಅವನ ಮಧ್ಯಪ್ರಾಯದಲ್ಲಿ ಅವು ಅವನಿಂದ ತೊಲಗಿ ಹೋಗುವವು. ಅವನು ತನ್ನ ಅಂತ್ಯಕಾಲದಲ್ಲಿ ಹುಚ್ಚನಾಗಿ ಕಂಡು ಬರುವನು. ತನ್ನದಲ್ಲದ, ಈ ಲೋಕ ನಮ್ಮದಲ್ಲ ಅಂದ್ಮೇಲೆ ಈ ಲೋಕದಲ್ಲಿರ್ತಕ್ಕಂಥ ಆಸ್ತಿಗಳು, ಅಂತಸ್ತುಗಳು, ದುಡ್ಡುಗಳು ಕೂಡ ನಮ್ಮವುಗಳಲ್ಲ. ಕರ್ತನಲ್ಲಿ ಪ್ರಿಯರೇ, ಇಹಲೋಕದಲ್ಲಿ ಅನ್ಯಾಯವಾಗಿ ಬಹಳಷ್ಟು ಆಸ್ತಿ ಎಲ್ಲ ಕೂಡಿಸಿಟ್ಟುಕೊಂಡು ಬಹಳಷ್ಟು ಹೆಸರು ಸಂಪಾದಿಸಬಹುದು. ಆದರೆ ದೇವರ ವಾಕ್ಯ ಹೇಳ್ತದೆ, ಆಸ್ತಿ ಪಾಸ್ತಿಗಳನ್ನು ಅನ್ಯಾಯವಾಗಿ ಸಂಪಾದಿಸಿಕೊಂಡವನು ತನ್ನದಲ್ಲದ ಮರಿಗಳನ್ನು ಕೂಡಿಸಿಟ್ಟುಕೊಳ್ತಕ್ಕಂಥ ಕೌಜುಗ ಹಕ್ಕಿಗೆ ಸಮಾನನು. ಅವು ಮಧ್ಯಪ್ರಾಯದಲ್ಲಿ ಈ ಒಂದು ಪಕ್ಷಿಯನ್ನು ಬಿಟ್ಟು ಹೊರಟು ಹೋಗುತ್ತವೆ. ಎಷ್ಟು ಅನ್ಯಾಯದಿಂದ ನಾವು ಎಷ್ಟು ಸಂಪಾದನೆ ಮಾಡಿದ್ರು ಈ ಲೋಕವನ್ನು ನಾವು ಬಿಟ್ಟು ಹೋಗುವಾಗ ಏನು ತೆಗೆದುಕೊಂಡು ಹೋಗುವಂತವರಲ್ಲ, ಅದು ನಮ್ಮಿಂದ
ದೂರವಾಗುತ್ತದೆ. ನಾವು ಯಾವ ಸ್ಥಿತಿಯಿಂದ ಈ ಲೋಕಕ್ಕೆ ಬಂದಿದ್ದೇವೆ ಅದೇ ಸ್ಥಿತಿಯಿಂದ ಇಲ್ಲಿಂದ ಬಿಟ್ಟು ಹೋಗುತ್ತೇವೆ. ಅದಕ್ಕಾಗಿಯೇ ಸುಮ್ನೆ ಗಡಿಬಿಡಿ ಮಾಡಿ ಸುಮ್ಮನೆ ಆಸ್ತಿ ಪಾಸ್ತಿಗಳನ್ನು ಕೂಡಿಸಿಟ್ಟುಕೊಳ್ಳುವುದರಲ್ಲಿ ಬಹಳಷ್ಟು ನಮ್ಮನ್ನು ನಾವು ತೊಡಗಿಸಿಕೊಂಡು ದೇವರನ್ನು ತೊರೆದು ಬಿಟ್ಟು ಶಾಪಗ್ರಸ್ತರಾಗದಂತೆ ನಾವು ಯಾವಾಗ್ಲೂ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸೋಣ. ಈ ಲೋಕ ನಮ್ಮನ್ನು ರಕ್ಷಿಸುವಂತದ್ದಲ್ಲ. ಈ ಲೋಕದಿಂದ ನಮಗೆ ಯಾವ ಲಾಭವೂ ಇಲ್ಲ. ಅದಕ್ಕಾಗಿ ಈ ಲೋಕಕ್ಕೋಸ್ಕರ ಜೀವ ಜಲವಾದ ಯೇಸುವನ್ನು ಬಿಟ್ಟು, ನಿಜವಾದ ರಕ್ಷಕನನ್ನು ಬಿಟ್ಟು ಮೋಸಕರವಾದ ಪ್ರಪಂಚದಲ್ಲಿ ನಾವು ಮೋಸ ಹೋಗದಂತೆ ಜಾಗರೂಕರಾಗಿರೋಣ. ದೇವರ ಈ ವಾಕ್ಯವನ್ನು ನಮ್ಮೆಲ್ಲರ ಆತ್ಮೀಯ ಲಾಭಕ್ಕಾಗಿ ಆಶೀರ್ವದಿಸಲಿ. ಆಮೆನ್.